ಮಕರ ಸಂಕ್ರಾಂತಿ ಒಂದು ಪುರಾತನ ಹಬ್ಬವಾಗಿದ್ದು, ಇದು ಭಾರತೀಯ ಸಂಸ್ಕೃತಿಯಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿದೆ. ಈ ಹಬ್ಬದ ಇತಿಹಾಸವು ವೈದಿಕ ಕಾಲದಿಂದಲೂ ಹಿಂಬಾಲಿಸಬಹುದು. ಸಂಕ್ರಾಂತಿ ಎಂಬ ಪದವು ಸಂಕ್ರಮಣ ಅಥವಾ ಸರಿಸುವೆ ಎಂಬ ಅರ್ಥವನ್ನು ಹೊಂದಿದೆ. ಅಂದರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸೂರ್ಯನು ಪ್ರವೇಶಿಸುವ ಘಟನೆಯನ್ನು ಸೂಚಿಸುತ್ತದೆ. ಹಬ್ಬದ ಹಿನ್ನೆಲೆ: 1. ಸೂರ್ಯ ಪೂಜೆ. ಮಕರ ಸಂಕ್ರಾಂತಿ ಸೂರ್ಯನ ಹಬ್ಬವಾಗಿ ಪ್ರಸಿದ್ಧವಾಗಿದೆ. ಈ ದಿನ ಸೂರ್ಯನು ಧನುಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುತ್ತಾನೆ. ಇದರಿಂದ ವರ್ಷದಲ್ಲಿ ದಿನದ ಬೆಳಕು ಹೆಚ್ಚಾಗಲು ಪ್ರಾರಂಭವಾಗುತ್ತದೆ. ಇದು ಶಿಶಿರ ಋತುವಿನ ಅಂತ್ಯ ಮತ್ತು ವಸಂತ ಋತುವಿನ ಪ್ರಾರಂಭವನ್ನು ಸೂಚಿಸುತ್ತದೆ. ವೇದಗಳಲ್ಲಿ, ವಿಶೇಷವಾಗಿ ಋಗ್ವೇದದಲ್ಲಿ, ಸೂರ್ಯನ ಮಹತ್ವವನ್ನು ವಿವರಿಸಲಾಗಿದೆ. ಮಕರ ಸಂಕ್ರಾಂತಿ ದೇವರುಗಳಿಗೆ ಕೃತಜ್ಞತೆ ಸಲ್ಲಿಸುವ ಹಬ್ಬವಾಗಿದೆ, ಏಕೆಂದರೆ ಇದರಿಂದ ಕೃಷಿ ಬೆಳೆಯ ಬೆಳೆದು ಹರಿದ ನೆಲಗಳು ಮತ್ತು ಸಮೃದ್ಧಿಯ ಪ್ರಾರಂಭವಾಗುತ್ತದೆ. ಹಬ್ಬಕ್ಕೆ ಸಂಬಂಧಿಸಿದ ಹಲವಾರು ಪೌರಾಣಿಕ ಕಥೆಗಳು ಇವೆ. ಭಗವಾನ್ ಶಂಕರ. ಈ ದಿನ ಭಗವಾನ್ ಶಂಕರರು ತಮ್ಮ ಶಿಷ್ಯರು ಮತ್ತು ಭಕ್ತರಿಗೆ ಜ್ಞಾನವನ್ನು ನೀಡಿದ ದಿನವೆಂದು ನಂಬಲಾಗುತ್ತದೆ. ಭೀಷ್ಮ ಪಿತಾಮಹ. ಮಹಾಭಾರತದಲ್ಲಿ ಭೀಷ್ಮ ಪಿತಾಮಹರು ಮಕರ ಸಂಕ್ರಾಂತಿಯ ದಿನವೇ ತಮ್ಮ ಇಚ್ಛಾ ಮರಣವನ್ನು ಆಯ್ಕೆ ಮಾಡಿದರು. ಈ ದಿನದಲ್ಲಿ ಪ್ರಾಣ ತ್ಯಾಗ ಮಾಡಿದವರಿಗೆ ಮೋಕ್ಷ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಸೂರ್ಯ ಮತ್ತು ಶನೀಶ್ವರನ ಕತೆ. ಸೂರ್ಯದೇವರು ತಮ್ಮ ಮಗನಾದ ಶನೀಶ್ವರನ ಮನೆಗೆ ಭೇಟಿ ನೀಡಿದ ದಿನವೆಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಮಕರ ಸಂಕ್ರಾಂತಿ ಜನರಿಗೆ ಹೊಸ ನಿರೀಕ್ಷೆ, ಸಂತೋಷ ಮತ್ತು ಸಮೃದ್ಧಿಯನ್ನು ತರುವ ಹಬ್ಬವಾಗಿದೆ. ಭಾರತದೆಲ್ಲೆಡೆ ಈ ಹಬ್ಬವನ್ನು ವಿವಿಧ ಹೆಸರಿನಲ್ಲಿ ಆಚರಿಸಲಾಗುತ್ತದೆ. ಕರ್ನಾಟಕದಲ್ಲಿ ಸಂಕ್ರಾಂತಿ, ತಮಿಳುನಾಡಿನಲ್ಲಿ ಪೊಂಗಲ್, ಮಹಾರಾಷ್ಟ್ರದಲ್ಲಿ ತಿಲಗುಳ್ ಹಬ್ಬ, ಪಂಜಾಬಿನಲ್ಲಿ ಲೋಹ್ರಿ, ಅಸ್ಸಾಂನಲ್ಲಿ ಬೋಗಾಳಿ ಬಿಹು. ಈ ಹಬ್ಬದ ಪ್ರಮುಖ ಅಂಗವಾಗಿರುವ ಎಳ್ಳು ಬೆಲ್ಲದ ವಿನಿಮಯ ಜನರಲ್ಲಿ ಸ್ನೇಹ ಮತ್ತು ಸಹಾನುಭೂತಿಯನ್ನು ಪ್ರೋತ್ಸಾಹಿಸುತ್ತದೆ. ಗೊಬ್ಬಚ್ಚಿ, ಹಸುವಿನ ಪೂಜೆ ಮಾಡುತ್ತಾರೆ. ಇದರಿಂದ ಮಕರ ಸಂಕ್ರಾಂತಿ ಹಬ್ಬವು ಮಾನವ ಮತ್ತು ಪ್ರಕೃತಿಯ ನಡುವಿನ ಸಂಬಂಧವನ್ನು ಮತ್ತು ಪರ್ವಕಾಲದ ಮಹತ್ವವನ್ನು ಹುರಿದುಂಬಿಸುತ್ತದೆ. ಮಕರ ಸಂಕ್ರಾಂತಿ ದಿನ ಯಾವೆಲ್ಲ 3 ದೇವರಿಗೆ ಎಳ್ಳು, ಬೆಲ್ಲ, ಪೊಂಗಲ್ ಅರ್ಪಿಸಬೇಕು? 1. ಸೂರ್ಯ ದೇವರಿಗೆ. ಮಕರ ಸಂಕ್ರಾಂತಿ ಹಬ್ಬವು ಸೂರ್ಯ ದೇವರಿಗೆ ಸಮರ್ಪಿತವಾದ ಹಬ್ಬವಾಗಿದೆ. ವರ್ಷಪೂರ್ತಿ ಬೆಳಕು ಮತ್ತು ಶಕ್ತಿಯನ್ನು ನೀಡುವ ಸೂರ್ಯ ದೇವನಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಮಕರ ಸಂಕ್ರಾಂತಿಯಂದು ಸೂರ್ಯನ ಸಂಚಾರದಿಂದ ಜನರು ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳುತ್ತಾರೆ. ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ಪವಿತ್ರ ಸ್ನಾನವನ್ನು ಮಾಡಿ, ದಾನ ಮಾಡಿದ ನಂತರ ಸೂರ್ಯ ದೇವನಿಗೆ ಪೊಂಗಲನ್ನು ಅಥವಾ ಎಳ್ಳು, ಬೆಲ್ಲವನ್ನು ಅರ್ಪಿಸಬೇಕು. ಇದರಿಂದ ಸೂರ್ಯ ದೇವನು ಸಂತುಷ್ಟನಾಗುತ್ತಾನೆ. ಈ ಪರಿಹಾರದಿಂದ ಜಾತಕದಲ್ಲಿ ಸೂರ್ಯ ದೇವನ ಸ್ಥಾನವು ಬಲಗೊಳ್ಳುತ್ತದೆ. 2. ವಿಷ್ಣು ದೇವರಿಗೆ. ಶಾಸ್ತ್ರದ ಪ್ರಕಾರ ಪೊಂಗಲ್ ಹಾಗೂ ಎಳ್ಳು ಬೆಲ್ಲದಲ್ಲಿನ ಬೆಲ್ಲವು ತುಂಬಾನೇ ಪ್ರಿಯವೆಂದು ಹೇಳಲಾಗುತ್ತದೆ. 3. ಶನಿ ದೇವನಿಗೆ. ಧಾರ್ಮಿಕ ವಿದ್ವಾಂಸರ ಪ್ರಕಾರ ಶನಿದೇವನನ್ನು ನ್ಯಾಯದ ಅಧಿಪತಿ ಎಂದು ಕರೆಯಲಾಗುತ್ತದೆ. ಒಬ್ಬ ವ್ಯಕ್ತಿಯ ಕಾರ್ಯಗಳಿಗೆ ಅನುಗುಣವಾಗಿ ಅವನು ಶಿಕ್ಷೆಯನ್ನು ನೀಡುತ್ತಾನೆ. ಈ ಅವಧಿಯಲ್ಲಿ ಅವರು ಸಂಪೂರ್ಣವಾಗಿ ನಿಷ್ಪಕ್ಷಪಾತವಾಗಿ ಶಿಕ್ಷೆಯನ್ನು ವಿಧಿಸುತ್ತಾನೆ ಮತ್ತು ಇದರಲ್ಲಿ ಯಾವುದೇ ರೀತಿಯಾದ ಹೆಚ್ಚು ಕಡಿಮೆ ಎನ್ನುವ ಭೇದಭಾವಗಳಿರುವುದಿಲ್ಲ. ಮಕರ ಸಂಕ್ರಾಂತಿಯಂದು ಶನಿದೇವನಿಗೆ ಪೊಂಗಲ್ ಅಥವಾ ಎಳ್ಳು, ಬೆಲ್ಲವನ್ನು ಅರ್ಪಿಸುವುದರಿಂದ ಅವನು ಸಂತೋಷಪಡುತ್ತಾನೆ ಮತ್ತು ಎಲ್ಲಾ ತೊಂದರೆಗಳನ್ನು ದೂರ ಮಾಡುತ್ತಾನೆ. ಇದು ಪ್ರಗತಿಯ ಹೊಸ ಹಾದಿಯನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಮಕರ ಸಂಕ್ರಾಂತಿಯ ದಿನದಂದು ಈ ಮೇಲಿನ 3 ದೇವರುಗಳಿಗೆ ತಪ್ಪದೇ ನೈವೇದ್ಯವನ್ನು ಅರ್ಪಿಸಬೇಕು. ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ.